ಕಾಸರಗೋಡಿನಲ್ಲಿ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ, 9 ಜನರ ಅರೆಸ್ಟ್. 16 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣದಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿ, ಎಇಒ, ರೈಲ್ವೆ ರಕ್ಷಣಾ ಪಡೆ, ಆರ್ಪಿಎಫ್ ಅಧಿಕಾರಿ ಸೇರಿದಂತೆ 9 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು, ಕಣ್ಣೂರು, ಕೋಜಿಕ್ಕೋಡ ಮತ್ತು ಎರ್ನಾಕುಲಂ ಜಿಲ್ಲೆಗಳಲ್ಲಿ ನಡೆದಂತಹ ಘಟನೆಯನ್ನು ಆಧರಿಸಿ ಒಟ್ಟು 16 ಪ್ರಕರಣಗಳಲ್ಲಿ 16 ಜನರಿಗೆ ಆರೋಪ ಹೊರಿಸಲಾಗಿದೆ ಎಂದು ಚಂದೇರ ಪೊಲೀಸರು ತಿಳಿಸಿದ್ದಾರೆ. ಬಂಧಿತರಲ್ಲಿ ಬೇಕಲ್ ಉಪ ಶಿಕ್ಷಣಾಧಿಕಾರಿ 52 ವರ್ಷದ ಜೈನುದ್ದೀನ್ ವಿಕೆ, ಆರ್ಪಿಎಫ್ ಅಧಿಕಾರಿ 55 ವರ್ಷದ ಅಬ್ದುಲ್ ರಹಮಾನ್ ಹಾಜಿ ಮತ್ತು 48 ವರ್ಷದ ಚಿತ್ರರಾಜ್ ಎರವಿಲ್, 30 ವರ್ಷದ ಸುಕೇಶ್, 23 ವರ್ಷದ ಅಫ್ಜಲ್, 36 ವರ್ಷದ ಸಿಜೀತ್, 30 ವರ್ಷದ ರಯೀಸ್, 64 ವರ್ಷದ ರಂಜಾನ್ ಸೇರಿದಂತೆ 60 ವರ್ಷದ ನಾರಾಯಣ್ ಸೇರಿದ್ದಾರೆ. ಆರೋಪಿಗಳ ಪೈಕಿ ಜೈನುದ್ದೀನ್ರನ್ನ ಶಿಕ್ಷಣ ಇಲಾಖೆ ಅಮಾನತು ಮಾಡಿದ್ದು, ಯೂತ್ ಲೀಗ್ ತ್ರಿಕರಿಪುರ ಪಂಚಾಯತ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ 46 ವರ್ಷದ ಸಿರಾಜ್ ವಡಕುಂಬಡ್ ಸೇರಿದಂತೆ ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಒಟ್ಟು 16 ಪ್ರಕರಣಗಳಲ್ಲಿ 10 ಪ್ರಕರಣಗಳು ಚಂದೇರ ಠಾಣೆಯಲ್ಲಿ ದಾಖಲಾಗಿದ್ದು, ಉಳಿದವು ಪಯ್ಯನೂರು, ಕೋಜಿಕ್ಕೋಡ, ಕಸಬಾ ಹಾಗೂ ಎರ್ನಾಕುಲಂ, ಯಲಮಕ್ಕರ್ ಠಾಣೆಗಳಲ್ಲಿ ದಾಖಲಾಗಿವೆ. ಬಾಲಕನ ತಾಯಿ ಅಪರಿಚಿತರಿಂದ ಫೋನ್ ಕಾಲ್ಗಳು ಬರುತ್ತಿರುವುದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕ ಚೈಲ್ಡ್ ಲೈನ್ ಅಧಿಕಾರಿಗಳು ಬಾಲಕನಿಗೆ ಕೌನ್ಸೆಲಿಂಗ್ ನಡೆಸಿದಾಗ ದೌರ್ಜನ್ಯ ಬಯಲಾಯಿತು. ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 377 ಮತ್ತು ಪೋಕ್ಸೋ ಕಾಯ್ದೆಯ ಸೆಕ್ಷನ್ 3, 4, 5, 6, 7 ಹಾಗೂ 8ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಕಾಸರಗೋಡು.